ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ, ಇನ್ ಫ್ರಂಟ್ ಆಫ್ ಸಮಥಿಂಗ್, ಇನ್ ದ ಫ್ರಂಟ್ ಆಫ್ ಸಮಥಿಂಗ್, ಆಟ್ ದ ಫ್ರಂಟ್ ಆಫ್ ಸಮಥಿಂಗ್ ಏನು ಡಿಫರೆನ್ಸ್ ಇದೆ, ಅದರಲ್ಲಿ ಡಿಫರೆನ್ಸ್ ಇದೆ ಆ್ಯಂಡ್ ಅದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡೋದು ಕಲಿಬೇಕು. ಅದೇ ಥರ ಇನ್ ದ ಬ್ಯಾಕ್ ಆಫ್ ಸಮಥಿಂಗ್, ಅಟ್ ದ ಬ್ಯಾಕ್ ಆ್ಯಂಡ್ ಬಿಹೈಂಡ್, ಇದಕ್ಕೆ ಏನು ಡಿಫರೆನ್ಸ್ ಇದೆ. ಸೊ ಇವನ್ನೆಲ್ಲ ನೀವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಈಗ ಫಸ್ಟ್ ನಿಮಗೆ ಈ ಡಿಫರೆನ್ಸ್ ಹೇಳ್ತೀನಿ. ಇನ್ ಫ್ರಂಟ್ ಆಫ್ ಸಮಥಿಂಗ್, ಇನ್ ದ ಫ್ರಂಟ್ ಆಫ್ ಸಮಥಿಂಗ್. Somebody parked a car in front of the gate. And in front of something ನೀವು ಕೇಳೇ ಇರ್ತೀರಾ, ರೈಟ್? ವಿತೌಟ್ ದ, ಇನ್ ಫ್ರಂಟ್ ಆಫ್ ಸಮಥಿಂಗ್ ಅಂದರೆ ಅದರ ಮುಂದೆ, ಎದುರುಗಡೆ ಅನ್ನೋ ಮೀನಿಂಗ್ ಕೊಡುತ್ತೆ. ಕ್ಲಿಯರ್? ವಿ ಹ್ಯಾವ್ ಅ ತುಳಸಿ ಪ್ಲಾಂಟ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್. ನಮ್ಮ ಮನೆ ಮುಂದೆ ತುಳಸಿ ಪ್ಲಾಂಟ್ ಇದೆ. ಅ ಸ್ಮಾಲ್ ಬಾಯ್ ಕೇಮ್ ಅಪ್ ಆ್ಯಂಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ಮೀ. ಬಂದು ನನ್ನ ಮುಂದೆ ನಿಂತ್ಕೊಂಡ. ಅರ್ಥ ಆಯ್ತಲ್ವಾ? ಸೊ ಇನ್ ಫ್ರಂಟ್ ಆಫ್ ಸಮಥಿಂಗ್ ಯಾವಾಗ ಹೇಳ್ತೀವಿ ಅಂದರೆ, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಒಂದರ ಮುಂದೆ ಇರುತ್ತೆ ಬಟ್ ಅದರ ಪಾರ್ಟ್ ಆಗಿರಲ್ಲ. ಗೇಟ್ ಆ್ಯಂಡ್ ಕಾರ್ ಎರಡೂ ಸಪ್ರೇಟ್ ಆಬ್ಜೆಕ್ಟ್ಸ್. ಇನ್ನೊಂದು ಪ್ಲಾಂಟ್ ಆ್ಯಂಡ್ ಅವರ್ ಹೌಸ್ ಎರಡೂ ಸಪ್ರೇಟ್ ಆಬ್ಜೆಕ್ಟ್ಸ್. ಮೀ ಆ್ಯಂಡ್ ದಟ್ ಬಾಯ್ ಸಪ್ರೇಟ್ ಆಬ್ಜೆಕ್ಟ್ಸ್. ಸೊ ಈ ಥರ ಒಂದರ ಮುಂದೆ ಮತ್ತೊಂದು ಆಬ್ಜೆಕ್ಟ್ ಇದೆ ಬಟ್ ದೇ ಆರ್ ಸಪ್ರೇಟ್, ದೇ ಆರ್ ನಾಟ್ ಪಾರ್ಟ್ ಆಫ್ ಈಚ್ ಅದರ್ ಅಂದಾಗ ನಾವು ಇನ್ ಫ್ರಂಟ್ ಆಫ್ ಸಮಥಿಂಗ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಇನ್ ದ ಫ್ರಂಟ್ ಆಫ್ ಅಂತ ಹೇಳಿದ್ರೆ ಮೀನಿಂಗ್ ಡಿಫ್ರೆಂಟ್ ಆಗುತ್ತೆ. ದನೇ ಇಲ್ಲಿ ಡಿಫ್ರೆಂಟ್ ಆಗಿ ಮೀನಿಂಗ್ ಕೊಡೋದು ನೋಡಿ. ಐ ಹ್ಯಾಡ್ ಅ ಸೀಟ್ ಇನ್ ದ ಫ್ರಂಟ್ ಆಫ್ ದ ಬಸ್. ಅಂದರೆ ಒಂದು ಏರಿಯಾದಲ್ಲಿ, ಒಂದು ಜಾಗದಲ್ಲಿ ಅತ್ಯಂತ ಮುಂದೆಗಡೆ ಅಂತ ಹೇಳೋದಕ್ಕೆ ಇನ್ ದ ಫ್ರಂಟ್ ಆಫ್ ಯೂಸ್ ಮಾಡ್ತೀವಿ. ಸೊ ಈಗ ಬಸ್ನಲ್ಲಿ ತುಂಬ ಸೀಟ್ ಇರುತ್ತೆ, ನನಗೆ ಬಸ್ನ ಮುಂದೆ ಸೀಟ್ ಸಿಕ್ತು ಅಂದರೆ ಏನು? ಡ್ರೈವರ್ ಹತ್ರ ಇನ್ ದ ಫ್ರಂಟ್ ಆಫ್ ಹೇಳಿದ್ರೆ. ಸೊ ಆ ಸೀಟ್ ಬಸ್ನ ಪಾರ್ಟ್ ಆಗಿತ್ತಿಲ್ಲಿ. ಬಟ್ ಮೇಲ್ಗಡೆ ಸೆಂಟೆನ್ಸ್ನಲ್ಲಿ ಆ ಥರ ಅಲ್ಲ, ಸಪ್ರೇಟ್ ಆಬ್ಜೆಕ್ಟ್ಸ್ ಇದೆ. ಶಿ ಸಿಟ್ಸ್ ಇನ್ ದ ಫ್ರಂಟ್ ಆಫ್ ದ ಕ್ಲಾಸ್ ಆ್ಯಂಡ್ ಟಾಕ್ಸ್. ಕ್ಲಾಸ್ ಒಳಗಡೆ ಅವಳು ಮುಂದೆ ಇರ್ತಾಳೆ, ಅಂದರೆ ಫ್ರಂಟ್ ರೋನಲ್ಲಿ ಇರ್ತಾಳೆ. ಮುಂದೆಗಡೆ ಕೂತ್ಕೊಂಡು ಯಾವಾಗಲೂ ಮಾತಾಡ್ತಿರ್ತಾಳೆ ಅಂತೀವಲ್ವಾ? ಆ್ಯಂಡ್ ಇದಕ್ಕೆ ಆಪೋಸಿಟ್ ಅಟ್ ದ ಬ್ಯಾಕ್ ಆಫ್ ದ ಕ್ಲಾಸ್ ಅನ್ಬೋದು. ಅವರ್ ಡಾಗ್ ಆಲ್ವೇಸ್ ಲೈಸ್ ಡೌನ್ ಇನ್ ದ ಫ್ರಂಟ್ ಆಫ್ ದ ಹಾಲ್ ನಿಯರ್ ದ ಡೋರ್. ಸೊ ನಮ್ಮ ಹಾಲ್ನಲ್ಲಿ ಡೋರ್ ಹತ್ರನೇ ಯಾವಾಗಲೂ ನಮ್ಮ ನಾಯಿ ಮಲ್ಕೊಂಡಿರುತ್ತೆ. ಇಟ್ ಆಲ್ವೇಸ್ ಲೈ ಡೌನ್ ಇನ್ ದ ಫ್ರಂಟ್ ಆಫ್ ದ ಹಾಲ್. ಹಾಲ್ನ ಫ್ರಂಟ್ ಸೈಡ್ ಅಂದ್ರೆ ಏನು? ಡೋರ್ ಕಡೆ, ಒಂದು ಜಾಗದಲ್ಲಿ ಅತ್ಯಂತ ಮುಂದೆ, ಇನ್ ದ ಫ್ರಂಟ್ ಅಂತೀವಿ. ಆ್ಯಂಡ್ ಒಳಗೇನೆ ಇರಬೇಕಾ? ಇಲ್ಲಿ ನೋಡಿ, ಬಸ್ ಒಳಗಡೆ ಫ್ರಂಟ್ ಸೈಡ್, ಕ್ಲಾಸ್ ಒಳಗಡೆ ಫ್ರಂಟ್ ಸೈಡ್, ಹಾಲ್ ಒಳಗಡೆ ಫ್ರಂಟ್ ಸೈಡ್ ಇದ್ರೆ ಮಾತ್ರ ಹೇಳ್ಬೇಕಾ? ನೋ, ಅದರಿಂದ ಹೊರಗಿದ್ರೂ ನಾವು ಹೇಳ್ತೀವಿ ಇಫ್ ಇಟ್ ಈಸ್ ಪಾರ್ಟ್ ಆಫ್ ಇಟ್. ಇಲ್ಲಿ ನೋಡಿ, ಎಸ್ಟರ್ಡೇ ದೇರ್ ವಾಸ್ ಅ ಮ್ಯಾನ್ ಸ್ಲೀಪಿಂಗ್ ಇನ್ ದ ಫ್ರಂಟ್ ಆಫ್ ಅವರ್ ಹೌಸ್. ಯಾರೋ ಬಂದು ನಮ್ಮ ಮನೆ ಮುಂದೆ ಮಲ್ಕೊಂಬಿಟ್ಟಿದ್ದ. ಅಂದರೆ ಡೋರ್ ಹತ್ರ, ಮನೆ ಮುಂದೆನೆ, ಪ್ರೆಮಿಸ್ ಒಳಗಡೆನೆ ಮಲ್ಕೊಂಡ್ಬಿಟ್ಟಿದ್ದ. ಅಂದರೆ ಆ ಜಾಗನ ನಾವು ಪಾರ್ಟ್ ಆಫ್ ದ ಹೌಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ. ಸೊ ಇನ್ ದ ಫ್ರಂಟ್ ಆಫ್ ಅಂದರೆ ಇನ್ಸೈಡ್ ಆಗಿರ್ಬೋದು ಅವ್ರು ಔಟ್ಸೈಡ್ ಆಗಿರ್ಬೋದು, ಬಟ್ ಪಾರ್ಟ್ ಆಫ್ ದಟ್ ಆಬ್ಜೆಕ್ಟ್ ಆಗಿರಬೇಕು. ಅಂದರೆ ಡೋರ್ ಮುಂದೆ ಇರೋದು ಕೂಡ ಪಾರ್ಟ್ ಆಫ್ ದ ಹೌಸ್ ಅಂತಲೇ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸ್ಟೆಪ್ಸ್ ಹತ್ರನೇ ಯಾರೋ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಅಲ್ಲಿ ನೋಡಿ, ಡಾಗ್ ಡೋರ್ ಹತ್ರನೇ, ಅಂದರೆ ಒಳಗಡೆನೆ, ಬಟ್ ಇನ್ ದ ಫ್ರಂಟ್ ಆಫ್ ದ ಹಾಲ್. ಶಿ ಸಿಟ್ಸ್ ಇನ್ ದ ಫ್ರಂಟ್ ಆಫ್ ದ ಕ್ಲಾಸ್, ಆ್ಯಡ್ ಅ ಸೀಟ್ ಇನ್ ದ ಫ್ರಂಟ್ ಆಫ್ ದ ಬಸ್. ನೋಡಿ, ದ ಹಾಕಿದ್ರೆ ಈ ಮೀನಿಂಗ್ ಕೊಡ್ತಾ ಇದೆ. ಮೇಲ್ಗಡೆ ಇನ್ ಫ್ರಂಟ್ ಆಫ್ ಸಮಥಿಂಗ್, ಒಂದ್ರ ಮುಂದೆ ಮತ್ತೊಂದು, ಬಟ್ ಅವೆರಡು ಸಪ್ರೇಟ್ ಆಬ್ಜೆಕ್ಟ್ಸ್. ಈ ಥರ ಹೇಳ್ಬೋದಾ? ನಮ್ಮ ಮನೆ ಎದುರಿಗೆ ಒಂದು ಹೋಟೆಲ್ ಇದೆ, ಅವಾಗ ಈ ಥರ ಹೇಳಬೇಕು, ದೇರ್ ಇಸ್ ಅ ಹೋಟೆಲ್ ಆಪೋಸಿಟ್ ಅವರ್ ಹೌಸ್ ಅನ್ಬೇಕು. ಅಂದರೆ ನಿಮ್ಮ ಮನೆ ಎದುರಿಗೆ ಹೋಟೆಲ್ ಇದೆ ಬಟ್ ರೋಡ್ನ ಆ ಸೈಡ್ ಇದೆ. ಆ ಥರ ರೋಡ್ ಅಕ್ರಾಸ್ ಇದ್ರೆ, ಆಪೋಸಿಟ್ ಸೈಡ್ಸ್ನಲ್ಲಿ ಇದ್ದಾಗ ನಾವು ಇನ್ ಫ್ರಂಟ್ ಆಫ್ ಯೂಸ್ ಮಾಡಲ್ಲ, ಆಪೋಸಿಟ್ ಸಮಥಿಂಗ್ ಯೂಸ್ ಮಾಡ್ತೀವಿ. ಆಪೋಸಿಟ್ ಟು, ಆಪೋಸಿಟ್ ಆಫ್ ಅನ್ಬಾರ್ದು, ಜಸ್ಟ್ ಆಪೋಸಿಟ್ ಅವರ್ ಹೌಸ್ ಅಂತ ಹೇಳಿ. ಆಪೋಸಿಟ್ ಟು ಸಮಥಿಂಗ್ ಅಂದರೆ ಡಿಫ್ರೆಂಟ್ ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್? ಮೈ ಸಿಸ್ಟರ್ ಈಸ್ ಆಪೋಸಿಟ್ ಟು ಮೀ ಅಂದರೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಆಪೋಸಿಟ್, ಅಂದರೆ ನಾವಿಬ್ಬರು ಡಿಫ್ರೆಂಟ್ ಆಗಿದ್ದೀವಿ, ನೋಡಿ ಆ ಮೀನಿಂಗ್. ಆ್ಯಂಡ್ ಮೇಲೆ ನೋಡಿ, ಇನ್ ಫ್ರಂಟ್ ಆಫ್ ದ ಗೇಟ್ ಅಂದರೆ ಎರಡೂ ಕೂಡ ಸೇಮ್ ಸೈಡ್ನಲ್ಲೇ ಇದೆ. ಅಂದರೆ ರೋಡ್ನ ಲೆಫ್ಟ್ ಸೈಡ್ನಲ್ಲೇ ನಮ್ಮ ಮನೆಯೂ ಇದೆ, ರೋಡ್ನ ಲೆಫ್ಟ್ ಸೈಡ್ನಲ್ಲೇ ಕಾರ್ ಕೂಡ ಇದೆ. ಆ್ಯಂಡ್ ಮನೆ ಮತ್ತು ತುಳಸಿ ಪ್ಲಾಂಟ್ ಎರಡೂ ಒಂದೇ ಸೈಡ್ನಲ್ಲೇ ಇದೆ, ಬಟ್ ಮನೆ ಎದುರಿಗಿದೆ. ಅರ್ಥ ಆಗ್ತಿದೆಲ್ಲ? ಆ್ಯಂಡ್ ಇಲ್ಲಿ ನೋಡಿ, ಇನ್ ದ ಫ್ರಂಟ್ ಆಫ್ ಜಾಗದಲ್ಲಿ ನಾವು ಆಟ್ ಕೂಡ ಯೂಸ್ ಮಾಡ್ಬೋದು, ಇಟ್ಸ್ ಓಕೆ. ಇಲ್ಲಿ ನೋಡಿ, ಆ್ಯಡ್ ಅ ಸಿಟ್ ಅಟ್ ದ ಫ್ರಂಟ್ ಆಫ್ ದ ಬಸ್, ಶಿ ಸಿಟ್ಸ್ ಅಟ್ ದ ಫ್ರಂಟ್ ಆಫ್ ದ ಕ್ಲಾಸ್, ಇಟ್ ಲೈಸ್ ಡೌನ್ ಅಟ್ ದ ಫ್ರಂಟ್ ಆಫ್ ದ ಹಾಲ್, ಅ ಮ್ಯಾನ್ ವಾಸ್ ಸ್ಲೀಪಿಂಗ್ ಅಟ್ ದ ಫ್ರಂಟ್ ಆಫ್ ಅವರ್ ಹೌಸ್, ಇಟ್ಸ್ ಓಕೆ ಅನ್ಬೋದು, ರೈಟ್? ಆ್ಯಂಡ್ ಇದೇವಾಗ ಹೇಳ್ತೀವಿ, ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್, ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಫ್ರಂಟ್ ಆಫ್ ಅವರ್ ಹೌಸ್. ಇನ್ ಫ್ರಂಟ್ ಆಫ್ ಸಮಥಿಂಗ್ ಅಂದರೆ ಏನು? ಎದುರುಗಿರೋದು, ಬಟ್ ಮನೆಯಿಂದ ಹೊರಗೆ ಅಲ್ವಾ?
ಯಾರೋ ಬಂದು ನಿಮ್ಮ ಮನೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ಫೇಸಿಂಗ್ ಯುವರ್ ಹೌಸ್. ಸೊ ಹಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಹೌಸ್. ಇನ್ ದ ಫ್ರಂಟ್ ಆಫ್ ಅವರ್ ಹೌಸ್ ಅಂದರೆ ಮನೆಯ ಪ್ರೆಮಿಸ್ನಲ್ಲೇ, ಒಳಗಾಗಿರ್ಬೋದು ಅವ್ರ ಹೊರಗಾಗಿರ್ಬೋದು. ರೈಟ್. ಸೊ ಇನ್ ದ ಫ್ರಂಟ್ ಆಫ್ ಅಂದರೆ ಫ್ರಂಟ್ ಸೈಡ್ ಅನ್ನೋ ಮೀನಿಂಗ್, ಮುಂದೆನೇ ಇರೋದು. ಆ್ಯಂಡ್ ಇನ್ ದ ಫ್ರಂಟ್ ಆಫ್ಗೆ ಅಟ್ ದ ಫ್ರಂಟ್ ಆಫ್ ಅಂತಲೂ ಅನ್ಬೋದು. ಓಕೆ. ಆ್ಯಂಡ್ ಇಲ್ಲಿ ನೋಡಿ, ವಿ ಪುಟ್ ಅಪ್ ದ ಬ್ಯಾನರ್ ಆನ್ ದ ಫ್ರಂಟ್ ಆಫ್ ದ ಬಸ್. ಸೊ ನೋಡಿರ್ತೀರಲ್ಲ, ಬಸ್ ಮುಂದೆ ಬ್ಯಾನರ್ ಕಟ್ಟಿರ್ತಾರೆ ಗ್ಲಾಸ್ನ ಕೆಳಗೆ. ಸೊ ಅವಾಗ ನಾನು ಆನ್ ದ ಫ್ರಂಟ್ ಆಫ್ ದ ಬಸ್ ಅಂತೀನಿ. ಯಾಕೆ ಅಂದರೆ ಆ ಬಸ್ನ ಮುಂದೆಗಡೆ ಆ ಸರ್ಫೇಸ್ ಮೇಲೆ ಬ್ಯಾನರ್ನ ನಾವು ಕಟ್ಟಿದ್ದೀವಿ ಅಲ್ವಾ. ರೈಟ್. ಸೊ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ಅವರ್ ಟೀಚರ್ ಸಿಟ್ಸ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್ ಅಂದರೆ ಫೇಸಿಂಗ್ ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಎದುರುಗಡೆನೇ ಅಲ್ವಾ ಟೀಚರ್ ಇರೋದು. ಐ ಸಿಟ್ ಇನ್ ದ ಫ್ರಂಟ್ ಆಫ್ ದ ಕ್ಲಾಸ್ ಅಂದ್ರೆ ಏನು, ಫ್ರಂಟ್ ರೋನಲ್ಲಿ ನಾನು ಕೂತ್ಕೊತೀನಿ. ರೈಟ್. ಐ ಸಿಟ್ ಅಟ್ ದ ಫ್ರಂಟ್ ಆಫ್ ದ ಕ್ಲಾಸ್ ಅಂದರು ಸೇಮ್ ಮೀನಿಂಗ್. ಬಟ್ ಇಲ್ಲಿ ನೋಡಿ, ಐ ಸಿಟ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್ ರೂಮ್ ಅಂದರೆ ಫಸ್ಟ್ ಸೆಂಟೆನ್ಸ್ ಥರನೇ, ಕ್ಲಾಸ್ ರೂಮಿಂದ ನಾನು ಹೊರಗಡೆ ಇರ್ತೀನಿ. ಏನು ಎದುರುಗಡೆ ಅನ್ನೋ ಮೀನಿಂಗ್ ಬರುತ್ತಲ್ವಾ. ಅಂದರೆ ಹೊರಗಡೆ ಪನಿಷ್ಮೆಂಟ್ ಕೊಟ್ಟಾಗ ಹೊರಗಡೆನಲ್ವ ಇರಬೇಕು. ಸೊ ಎಸ್ಟರ್ಡೇ ಐ ವಾಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್ ರೂಮ್. ಸೊ ಕ್ಲಾಸ್ ಅಂದ್ರೇನು, ಒಳಗಡೆ, ಒಳಗಡೆ ಅಟ್ಮಾಸ್ಫಿಯರ್ಗೆ ನಾವು ಕ್ಲಾಸ್ ಅಂತೀವಿ. ಕ್ಲಾಸ್ ರೂಮ್ ಅಂದರೆ ಫಿಸಿಕಲ್ ರೂಮಿಂದ ಹೊರಗೆ, ಇನ್ ಫ್ರಂಟ್ ಆಫ್ ದ ಕ್ಲಾಸ್ ರೂಮ್. ರೈಟ್. ಹಿ ವಾಸ್ ಇನ್ ಫ್ರಂಟ್ ಆಫ್ ದ ಕಾರ್. ಇನ್ ಫ್ರಂಟ್ ಆಫ್ ದ ಕಾರ್ ಅಂದರೆ ಕಾರ್ಗೆ ಅಡ್ಡ ಬಂದು ನಿಂತ್ಕೊಂಡ ಅವನು. ಹಿ ವಾಸ್ ಇನ್ ದ ಫ್ರಂಟ್ ಆಫ್ ದ ಕಾರ್ ಅಂದ್ರೇನು, ಡ್ರೈವರ್ ಸೀಟ್ ಮುಂದೆಗಡೆ ಸೀಟ್ನಲ್ಲಿ ಇದ್ರೆ ಹಿ ವಾಸ್ ಇನ್ ದ ಫ್ರಂಟ್ ಆಫ್ ದ ಕಾರ್. ಹಿ ವಾಸ್ ಅಟ್ ದ ಫ್ರಂಟ್ ಆಫ್ ದ ಕಾರ್ ಅಂದರೆ, ಸೊ ಅಂದ್ರೂ ಇನ್ ದ ಫ್ರಂಟ್ನ ನಾವು ಅಟ್ ದ ಫ್ರಂಟ್ ಆಗಿ ರೀಪ್ಲೇಸ್ ಮಾಡ್ಬೋದಲ್ವಾ. ಎಸ್ ಮಾಡ್ಬೋದು. ಆ್ಯಂಡ್ ಹೊರಗಡೆ ಕೂಡ ಇರಬಹುದು. ಬಟ್ ಇಲ್ಲಿ ಹೊರಗಡೆ ಇದ್ದಾಗಲೂ ನಾವು ಹೇಳ್ಬೋದು. ಯಾವಾಗ, ಔಟ್ಸೈಡ್ ಬಟ್ ಲೀನಿಂಗ್ ಆನ್ ದ ಫ್ರಂಟ್ ಸೈಡ್. ಅಂದರೆ ಕಾರ್ನ ಮುಂದೆಗಡೆ ಹೋಗಿ ಅವನು ಕಾರ್ನ ಬೋನೆಟ್ ಮೇಲೆ ಲೀನ್ ಆಗಿದ್ದ, ಅದ್ರ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ದ, ನಿಂತ್ಕೊಂಡಿದ್ದ. ಅಟ್ ದ ಫ್ರಂಟ್ ಆಫ್ ಅನ್ಬಹುದು ನಾವು. ಶಿ ಕೇಮ್ ಅಂಡ್ ಸ್ಟುಡ್ ಇನ್ ದ ಫ್ರಂಟ್ ಆಫ್ ದ ಕ್ಯೂ. ಹಾಂ, ಇನ್ ದ ಫ್ರಂಟ್ ಆಫ್ ದ ಕ್ಯೂ. ಸೊ ಕ್ಯೂ ಇದೆ, ಕ್ಯೂನಲ್ಲಿ ಯಾವಾಗಲೂ ಹಿಂದೆನೇ ಇರಬೇಕಲ್ವಾ. ಬಟ್ ಅವಳು ಬಂದು ಮುಂದೆ ನಿಂತ್ಬಿಟ್ಲು, ಅಂದರೆ ಫಸ್ಟ್ ಪರ್ಸನ್ ಆ್ಯಸ್ ಅ ಪಾರ್ಟ್ ಆಫ್ ದ ಕ್ಯೂ ನಿಂತ್ಕೊಂಡ್ಲು. ಸೊ ಕ್ಯೂನಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಬೈತಾರಲ್ವಾ. ಸೊ ಆ ಥರ ಆಯ್ತು ಇಲ್ಲಿ. ಆ್ಯಂಡ್ ಇದನ್ನೇನು ಅನ್ಬೋದು, ಈ ಥರ ಅನ್ಬೋದು. ಶಿ ಕೇಮ್ ಅಂಡ್ ಸ್ಟುಡ್ ಅಟ್ ದ ಫ್ರಂಟ್ ಆಫ್ ದ ಕ್ಯೂ, ಸೇಮ್. ಬಟ್ ಇಲ್ಲಿ ನೋಡಿ, ಶಿ ಕೇಮ್ ಅಂಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ದ ಕ್ಯೂ ಅಂದರೆ ಬಂದು ಕ್ಯೂನ ಮುಂದೆ ನಿಂತ್ಕೊಂಡ್ಲು, ಎಲ್ಲರನ್ನೂ ನೋಡ್ಕೊಂಡು ನಿಂತ್ಕೊಂಡ್ಳು. ಬಟ್ ನಾಟ್ ಪಾರ್ಟ್ ಆಫ್ ದ ಕ್ಯೂ, ಅಂದರೆ ಕ್ಯೂಗೆ ಜಾಯಿನ್ ಆಗಿಲ್ಲ ಇಲ್ಲಿ. ಇನ್ ದ ಫ್ರಂಟ್ ಆಫ್ ದ ಕ್ಯೂ ಅಂದರೆ ಕ್ಯೂಗೆ ಜಾಯಿನ್ ಆಗಿ ಆ್ಯಸ್ ಅ ಫಸ್ಟ್ ಪರ್ಸನ್ ನಿಂತ್ಕೊಂಡ್ಳು. ರೈಟ್, ಅಷ್ಟೇ. ಆ್ಯಂಡ್ ಅದೇ ಥರ ಅಟ್ ದ ಬ್ಯಾಕ್. ಅಟ್ ದ ಬ್ಯಾಕ್ ಅಂದರೆ ಹಿಂದಕ್ಕೆ. ಅಟ್ ದ ಫ್ರಂಟ್, ಇನ್ ದ ಫ್ರಂಟ್ಗೆ ಆಪೋಸಿಟ್ ಅಟ್ ದ ಬ್ಯಾಕ್. ನೋಡ್ಕೊಂಡು ಹೋಗಿ, ಗೋ ಅಂಡ್ ಸಿಟ್ ಅಟ್ ದ ಬ್ಯಾಕ್ ಅನ್ಬೇಕು ನೀವು. ಅಂದರೆ ಕ್ಲಾಸ್ ರೂಮ್ನಲ್ಲಿ ಹಿಂದೆ ಖಾಲಿ ಇರುತ್ತೆ ಜಾಗ, ಗೋ ಅಂಡ್ ಸಿಟ್ ಅಟ್ ದ ಬ್ಯಾಕ್ ಅನ್ಬೇಕು, ಅಂದರೆ ಲಾಸ್ಟ್ ರೋನಲ್ಲಿ. ವಿ ಸ್ಯಾಟ್ ಅಟ್ ದ ಬ್ಯಾಕ್ ಆಫ್ ದ ಬಸ್ ಅಂದರೆ ಬಸ್ನ ಹಿಂದೆಗಡೆ ಸೀಟ್ನಲ್ಲಿ. ನೋಡಿ, ಆಗಲೇ ಏನಿತ್ತು, ಐ ಹ್ಯಾಡ್ ಅ ಸೀಟ್ ಇನ್ ದ ಫ್ರಂಟ್ ಆಫ್ ದ ಬಸ್, ಅದಕ್ಕೆ ಆಪೋಸಿಟ್ ಅಟ್ ದ ಬ್ಯಾಕ್ ಆಫ್ ದ ಬಸ್. ಇನ್ ದ ಬ್ಯಾಕ್ ಹೇಳಬಾರ್ದ, ಆಮೇಲೆ ನಾನು ಹೇಳ್ಕೊಡ್ತೀನಿ ಅದನ್ನು. ದೇರ್ ಇಸ್ ಅ ಡೆಂಟ್ ಅಟ್ ದ ಬ್ಯಾಕ್ ಆಫ್ ದ ಕಾರ್ ಅಂದರೆ ಕಾರ್ನ ಔಟರ್ ಸರ್ಫೇಸ್ ಹಿಂದೆ, ಅದು ಕೂಡ ಪಾರ್ಟ್ ಆಫ್ ದ ಕಾರೇ ಅಲ್ವಾ. ಸೊ ಎಲ್ಲೋ ಡ್ಯಾಶ್ ಹೊಡೆದಾಗ ಅಲ್ಲಿ ಡೆಂಟ್ ಆಯಿತು. ಚೆಕ್ ದಿ ವೈರ್ ಅಟ್ ದ ಬ್ಯಾಕ್ ಆಫ್ ದ ಫ್ರಿಜ್. ಸೊ ವೈರ್ ಫ್ರಿಜ್ಗೆ ಅಟ್ಯಾಚ್ ಆಗಿರುತ್ತಲ್ವಾ, ಫ್ರಿಜ್ನ ಹಿಂದೆಗಡೆ ಇರೋ ವೈರ್ನ ಚೆಕ್ ಮಾಡು, ಅಂದರೆ ಬ್ಯಾಕ್ ಸೈಡ್ ಆಫ್ ದ ಫ್ರಿಜ್. ಯುವರ್ ಸೀಟ್ ಈಸ್ ಅಟ್ ದ ಬ್ಯಾಕ್ ಆಫ್ ದಿ ಆಡಿಟೋರಿಯಂ ಅಂದರೆ ಆಡಿಟೋರಿಯಂ ಒಳಗಡೆನೆ ತುಂಬ ಹಿಂದೆ ಇದೆ. ಇನ್ ದ ಫ್ರಂಟ್ ಆಫ್ ಅಂದರೆ ತುಂಬ ಮುಂದೆ, ಅಟ್ ದ ಬ್ಯಾಕ್ ಆಫ್ ಅಂದರೆ ತುಂಬ ಹಿಂದೆ ಅಷ್ಟೇ. ದ ಮೇನ್ ಬೆಡ್ರೂಮ್ ಈಸ್ ಅಟ್ ದ ಬ್ಯಾಕ್ ಆಫ್ ದಿ ಹೌಸ್. ಸೊ ದೊಡ್ಡ ಮನೆಯಲ್ಲಿ ಹಿಂದೆಗಡೆ ಬೆಡ್ರೂಮ್ ಇದೆ, ಮೇನ್ ಬೆಡ್ರೂಮ್. ದೇರ್ ಈಸ್ ಅನದರ್ ಡೋರ್ ಅಟ್ ದ ಬ್ಯಾಕ್ ಆಫ್ ದ ಹೌಸ್. ದ ಕೀಬೋರ್ಡ್ ಪ್ಲಗ್ಸ್ ಇನ್ ಹೇಗೆ ಯೂಸ್ ಮಾಡೋದು ನಾನು ಹೇಳ್ಕೊಟ್ಟಿದ್ದಲ್ವಾ ಲಾಸ್ಟ್ ಕ್ಲಾಸ್ನಲ್ಲಿ. ದ ಕೀಬೋರ್ಡ್ ಪ್ಲಗ್ಸ್ ಇನ್ ಅಟ್ ದ ಬ್ಯಾಕ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ನ ಹಿಂದೆಗಡೆಗೆ ಕೀಬೋರ್ಡ್ ಪ್ಲಗ್ ಇನ್ ಆಗುತ್ತೆ. ಆ್ಯಂಡ್ ಈಗ ನೋಡಿ, ವಿ ಹ್ಯಾವ್ ಅ ತುಳಸಿ ಪ್ಲಾಂಟ್ ಅಟ್ ದ ಬ್ಯಾಕ್ ಆಫ್ ಅವರ್ ಹೌಸ್ ಅಂದರೆ ಮನೆ ಹಿಂದೆ ಇದೆ. ಆಗಲೇ ಮುಂದೆ ಇತ್ತು, ಈಗ ಹಿಂದೆ ಇದೆ. ದಿಸ್ ಅ ಸ್ವಿಮ್ಮಿಂಗ್ ಪೂಲ್ ಅಟ್ ದ ಬ್ಯಾಕ್ ಆಫ್ ದ ಬಿಲ್ಡಿಂಗ್. ಬಿಲ್ಡಿಂಗ್ ಹಿಂದೆ ಇದೆ. ಸೊ ಈ ಎರಡು ಸೆಂಟೆನ್ಸಲ್ಲಿ ಮಾತ್ರ ಹೌಸ್ ಮತ್ತು ಬಿಲ್ಡಿಂಗ್ನ ಪಾರ್ಟ್ ಆಗಿ ಅದು ಇಲ್ಲ, ಸಪ್ರೇಟ್ ಆಗಿದೆ ಅಲ್ವಾ. ಸೊ ಈ ಥರ ಇದ್ದಾಗ ಇಲ್ಲಿ ಬಿಹೈಂಡ್ ಹಾಕಬಹುದು. ಮೇಲೆ ಎಲ್ಲೂ ಬರಲ್ಲ ಬಿಹೈಂಡ್, ಬಟ್ ಇಲ್ಲಿ ಬರುತ್ತೆ. ಯಾಕೆಂದರೆ ಹೌಸ್ ಮತ್ತು ತುಳಸಿ ಪ್ಲಾಂಟ್ ಸಪ್ರೇಟ್ ಆಬ್ಜೆಕ್ಟ್ಸ್, ಸ್ವಿಮ್ಮಿಂಗ್ ಪೂಲ್ ಬಿಲ್ಡಿಂಗ್ ಸಪ್ರೇಟ್ ಆಬ್ಜೆಕ್ಟ್ಸ್. ಈ ಥರ ಇದ್ದಾಗ ಹಿಂದೆ ಅಂತ ಹೇಳೋದಕ್ಕೆ ಬಿಹೈಂಡ್ ಯೂಸ್ ಮಾಡ್ಬೋದು, ಮೇಲೆಲ್ಲೂ ಬರಲ್ಲ. ಯಾಕೆಂದರೆ ಮೇಲೆ ಪಾರ್ಟ್ ಆಫ್ ಆಬ್ಜೆಕ್ಟ್ ಆಗಿದೆ. ಇಲ್ಲಿ ನೋಡಿ, ವಿ ಹ್ಯಾವ್ ತುಳಸಿ ಪ್ಲಾಂಟ್ ಬಿಹೈಂಡ್ ದ ಹೌಸ್ ಅನ್ಬೋದು. ದೇರ್ ಇಸ್ ಅ ಸ್ವಿಮ್ಮಿಂಗ್ ಪೂಲ್ ಬಿಹೈಂಡ್ ದ ಬಿಲ್ಡಿಂಗ್.
ಅನ್ಬಹುದು. ಬಿಹೈಂಡ್ ಆಫ್ ಅಲ್ಲ, ಬಿಹೈಂಡ್ ಆನ್ ಅಲ್ಲ, ಬಿಹೈಂಡ್ ಆಟ್ ಏನೂ ಬರಲ್ಲ. ಬಿಹೈಂಡ್ ಅಂದಮೇಲೆ ಡೈರೆಕ್ಟ್ ಆಗಿ ನೀವು ಆಬ್ಜೆಕ್ಟ್ನ ಮೆನ್ಷನ್ ಮಾಡಿ. ಬಟ್ ಇಲ್ಲಿ ಹೇಳಕ್ ಬರಲ್ಲ. ವಿ ಸ್ಯಾಟ್ ಬಿಹೈಂಡ್ ದ ಬಸ್ ಅನ್ನಲ್ಲ, ದಿಸ್ ಅ ಡೆಂಟ್ ಬಿಹೈಂಡ್ ದ ಕಾರ್, ಬಿಹೈಂಡ್ ದ ಫ್ರಿಜ್ ಹೇಳಕ್ ಬರಲ್ಲ. ಯಾಕೆಂದ್ರೆ ಅದು ಪಾಠ ಆಗಿರುತ್ತೆ ಅದಕ್ಕೆ ಅಲ್ವಾ. ಸೊ ಅದ್ರ ಹಿಂದೆ ಏನೋ ಇದೆ ಅಂದ್ರೆ ಬಿಹೈಂಡ್ ಹೇಳಿ. ದಿಸ್ ಅ ವಾಟರ್ ಬಾಟಲ್ ಬಿಹೈಂಡ್ ದ ಕಂಪ್ಯೂಟರ್, ದೇರ್ ಇಸ್ ಅ ಕ್ಯಾಟ್ ಬಿಹೈಂಡ್ ದ ಫ್ರಿಜ್. ರೈಟ್, ಅರ್ಥ ಆಗ್ತಿದಲ್ಲ. ಅ ಸ್ಮಾಲ್ ಬಾಯ್ ಕೇಮ್ ಅಪ್ ಅಂಡ್ ಸ್ಟುಡ್ ಬಿಹೈಂಡ್ ಮೀ, ನನ್ನ ಹಿಂದೆ ಬಂದು ನಿಂತ್ಕೊಂಡ. ದೇರ್ ಸಂಬಡಿ ಬಿಹೈಂಡ್ ಯು, ನಿನ್ನ ಹಿಂದೆ ಯಾರೋ ಇದ್ದಾರೆ. ದ ಸನ್ ಡಿಸಪಿಯರ್ಡ್ ಬಿಹೈಂಡ್ ದ ಕ್ಲೌಡ್ಸ್. ಸಂಬಡಿ ಪಾರ್ಕ್ಡ್ ಅ ಕಾರ್ ಬಿಹೈಂಡ್ ಅವರ್ ಹೌಸ್. ನೋಡಿ, ಇನ್ ಫ್ರಂಟ್ ಆಫ್ ಅವರ್ ಹೌಸ್, ಬಿಹೈಂಡ್ ಅವರ್ ಹೌಸ್. ಕಮ್ ಫಾಸ್ಟ್, ವಿ ಆರ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಮಾಲ್. ಮಾಲ್ ಹಿಂದೆ. ರೈಟ್, ನೋಡಿ ಬಿಹೈಂಡ್ ಆದ್ಮೇಲೆ ಮತ್ತೆ ಯಾವುದು ಪ್ರಿಪೋಷನ್ ಬೇಕಾಗಿಲ್ಲ. ಬಿಹೈಂಡ್ ಡೈರೆಕ್ಟ್ ಆಬ್ಜೆಕ್ಟ್ ಹಾಕ್ಬಿಡಿ. ಮೈ ಟೀಚರ್ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ ಇನ್ ದ ಕ್ಯೂ. ಕ್ಯೂನಲ್ಲಿ ನನ್ನ ಹಿಂದೆ ನನ್ನ ಟೀಚರ್ ನಿಂತ್ಕೊಂಡಿದ್ರು. ಆ್ಯಂಡ್ ಈಗ ನೋಡಿ, ಐ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ ಅನ್ಬೋದಾ? ಹಾಂ, ಇಲ್ಲಿ ಕ್ಯೂನ ಪಾರ್ಟ್ ಆಗಿ ನಾನು ನಿಂತ್ಕೊಂಡಿದ್ದೆ ಅಂದರೆ ಕ್ಯೂನಲ್ಲಿ ನಾನು ಲಾಸ್ಟ್ ಪರ್ಸನ್ ಇದ್ದೆ. ಸೊ ಅವಾಗ ಅನ್ಬೋದು ಐ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ. ಕ್ಯೂನಲ್ಲಿ ತುಂಬ ಜನ ಇದ್ರು, ನಾನು ಲಾಸ್ಟ್ ಪರ್ಸನ್ ಆಗಿದ್ದೆ ಅಂದರೆ ನಾನು ಪಾರ್ಟ್ ಆಫ್ ದ ಕ್ಯೂ ಅಲ್ವಾ. ಕ್ಯೂನಲ್ಲಿ ನಾನು ಸಪ್ರೇಟ್ ಆಬ್ಜೆಕ್ಟ್ ಏನಲ್ಲ. ಬಟ್ ಇಲ್ಲಿ ನಾನು ಮತ್ತು ನನ್ನ ಟೀಚರ್ ಇಬ್ಬರು ಸಪ್ರೇಟ್ ಆಬ್ಜೆಕ್ಟ್ಸ್. ನಾನು ಹಿಂದೆ ಅವ್ರು ನಿಂತಿದ್ರು ಅಂದರೆ ಬಿಹೈಂಡ್ ಮೀ. ಬಟ್ ಅಟ್ ದ ಬ್ಯಾಕ್ ಆಫ್ ದ ಕ್ಯೂ ಅಂದರೆ ಕ್ಯೂನ ಅತ್ಯಂತ ಹಿಂದೆ. ಮೈ ಫ್ರೆಂಡ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಫ್ರಂಟ್ ಆಫ್ ದ ಕ್ಯೂ ಅಂದರೆ ಕ್ಯೂನಲ್ಲಿ ಫಸ್ಟ್ ಪರ್ಸನ್ ಆಗಿ ನಿಂತಿದ್ದ. ರೈಟ್, ಅಟ್ ದ ಫ್ರಂಟ್ ಆಫ್ ದ ಕ್ಲಾಸ್, ಅಟ್ ದ ಫ್ರಂಟ್ ಆಫ್ ದ ಬಸ್, ಅಟ್ ದ ಫ್ರಂಟ್ ಆಫ್ ದ ಕ್ಯೂ ಅಂದರೆ ಎಸ್ ಅ ಪಾರ್ಟ್ ಆಗೇನೆ ಅಲ್ವಾ. ಆ್ಯಂಡ್ ಅಟ್ ದ ಬ್ಯಾಕ್ ಜಾಗದಲ್ಲಿ ನಾವು ಇನ್ ದ ಬ್ಯಾಕ್ ಹಾಕಬಾರ್ದಾ? ನೋಡಿ, ಇನ್ ದ ಬ್ಯಾಕ್ ಅಂದರೆ ಒಂದು ಎನ್ಕ್ಲೋಸ್ಡ್ ಏರಿಯಾದಲ್ಲಿ ಹಿಂದೆಗಡೆ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಐ ವಾಸ್ ಸಿಟ್ಟಿಂಗ್ ಇನ್ ದ ಬ್ಯಾಕ್ ಆಫ್ ದ ಕಾರ್ ಅಂದರೆ ಹಿಂದೆಗಡೆ ಸೀಟ್. ಸೊ ಒಂದು ಎನ್ಕ್ಲೋಸ್ಡ್ ಏರಿಯಾ ಅಂದರೆ ಕ್ಲೋಸ್ಡ್ ಏರಿಯಾದಲ್ಲಿ ಹಿಂದೆಗಡೆ ಅಂತ ಹೇಳೋದಕ್ಕೆ ಇನ್ ದ ಬ್ಯಾಕ್ ಹೇಳ್ತೀವಿ. ಹಾಂ, ತುಂಬ ಇನ್ಫಾರ್ಮಲ್ ಸ್ಟೈಲಲ್ಲಿ ಅಟ್ ದ ಬ್ಯಾಕ್ ಅಂತಾನೂ ಹೇಳ್ತಾರೆ. ಬಟ್ ಅಟ್ ದ ಬ್ಯಾಕ್ ಯಾವಾಗ ತುಂಬ ಸೂಟ್ ಆಗುತ್ತೆ ಅಂದರೆ ಔಟರ್ ಸರ್ಫೇಸ್ನಲ್ಲಿ. ಆಗಲೇ ಹೇಳಿದ್ನಲ್ಲ, ದೆರ್ ಇಸ್ ಅ ಡೆಂಟ್ ಅಟ್ ದ ಬ್ಯಾಕ್ ಆಫ್ ದ ಕಾರ್, ದೆರ್ ಇಸ್ ಅ ಸ್ಟಿಕ್ಕರ್ ಅಟ್ ದ ಬ್ಯಾಕ್ ಆಫ್ ದ ಕಾರ್, ನಂಬರ್ ಪ್ಲೇಟ್ ಎಲ್ಲಿರುತ್ತೆ ಅಟ್ ದ ಬ್ಯಾಕ್ ಆಫ್ ದ ಕಾರ್. ಇದು ತುಂಬ ಸೂಟ್ ಆಗುತ್ತೆ. ಇನ್ ದ ಬ್ಯಾಕ್ ಅಂದರೆ ಇನ್ಸೈಡ್ನಲ್ಲಿ ಹಿಂದೆ. ಐ ಫೆಲ್ಟ್ ಅ ಶಾರ್ಪ್ ಪೇನ್ ಇನ್ ದ ಬ್ಯಾಕ್ ಆಫ್ ಮೈ ಲೆಗ್ ಅಂದರೆ ಒಳಗಡೆನೆ ಹಿಂದೆ. ರೈಟ್, ದ ಕೀಸ್ ವರ್ ಇನ್ ದ ಬ್ಯಾಕ್ ಆಫ್ ದ ಡ್ರಾವರ್. ಡ್ರಾವರ್ನಲ್ಲಿ ತುಂಬ ಹಿಂದೆಗಡೆ ಕೀಸ್ ಇತ್ತು. ಓಪನ್ ದ ಕಬೋರ್ಡ್ ಅಂಡ್ ಪುಟ್ ಇಟ್ ಇನ್ ದ ಬ್ಯಾಕ್. ಆ ಕಬೋರ್ಡ್ ಓಪನ್ ಮಾಡಿ ಹಿಂದೆ ಇಡು, ಒಳಗಡೆನೆ ಹಿಂದೆ ಇಡು. ನೋಡಿ, ಇನ್ ಹೇಳ್ತಾ ಇದೆ ಅಂದರೆ ಇನ್ಸೈಡ್, ಇನ್ಸೈಡ್ ಇನ್ ದ ಬ್ಯಾಕ್. ದೇರ್ ಸಮ್ ಮಿಲ್ಕ್ ಇನ್ ದ ಬ್ಯಾಕ್ ಆಫ್ ದ ಫ್ರಿಜ್. ಹಾಂ, ನೋಡಿ ಇಲ್ಲಿ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ. ದೇರ್ ಇಸ್ ಸಮ್ ಮಿಲ್ಕ್ ಇನ್ ದ ಬ್ಯಾಕ್ ಆಫ್ ದ ಫ್ರಿಜ್ ಅಂದರೆ ಫ್ರಿಜ್ನ ಒಳಗಡೆ ಹಿಂದೆ ಕೈ ಹಾಕು, ಅಲ್ಲಿ ಮಿಲ್ಕ್ ಇದೆ. ಅಟ್ ದ ಬ್ಯಾಕ್ ಆಫ್ ದ ಫ್ರಿಜ್ ಅಂದರೆ ನಾನು ಹೇಳಿದ್ನಲ್ಲ ಔಟರ್ ಸರ್ಫೇಸ್ ಹಿಂದೆ. ರೈಟ್, ವೈರ್ ಎಲ್ಲಿರುತ್ತೆ ಅಟ್ ದ ಬ್ಯಾಕ್ ಆಫ್ ದ ಫ್ರಿಜ್ ಇರುತ್ತೆ. ಬೆಕ್ ಎಲ್ಲಿರುತ್ತೆ ಬಿಹೈಂಡ್ ಫ್ರಿಜ್ ಇರುತ್ತೆ. ಮಿಲ್ಕ್ ಎಲ್ಲಿದೆ ಇನ್ ದ ಬ್ಯಾಕ್ ಆಫ್ ದ ಫ್ರಿಜ್ ಇದೆ ಅಂದರೆ ಡೋರ್ ಓಪನ್ ಮಾಡಿದ್ರೆ ಒಳಗಡೆನೆ ಹಿಂದೆ ಇದೆ. ದೇರ್ ಸಮ್ ಸ್ಪೇಸ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ನೀವು ಸಾಮಾನು ತುಂಬಿಸಿರ್ತೀರ ಟ್ರಕ್ನಲ್ಲಿ, ಹಿಂದೆ ಸ್ವಲ್ಪ ಜಾಗ ಇದೆ ಅಂದರೆ ಅವಾಗ ಹೇಳ್ತೀರಾ. ದೇರ್ ಇಸ್ ಅ ಪೇನ್ ಇನ್ ದ ಬ್ಯಾಕ್ ಆಫ್ ಮೈ ಹೆಡ್ ಅಂಡ್ ನೆಕ್. ಸೊ ಇದು ಕಾಮನ್. ಇನ್ ದ ಬ್ಯಾಕ್ ಆಫ್ ಮೈ ಹೆಡ್, ಇನ್ ದ ಬ್ಯಾಕ್ ಆಫ್ ಮೈ ನೆಕ್, ಇನ್ ದ ಬ್ಯಾಕ್ ಆಫ್ ಮೈ ಲೆಗ್, ಇದು ಕಾಮನ್, ಈ ಥರನೇ ಹೇಳ್ತಾರೆ. ದೇರ್ ವಾಸ್ ಸ್ಟಿಲ್ ಅ ಡೌಟ್ ಇನ್ ದ ಬ್ಯಾಕ್ ಆಫ್ ಅವರ್ ಮೈಂಡ್. ಈ ಥರನೂ ಕೇಳಿರ್ತಾರಲ್ಲ, ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಅಂದರೆ ಮೈಂಡ್ನಲ್ಲಿ ಡೀಪ್ ಡೌನ್ ಅಂತ ಹೇಳೋದು. ಅಷ್ಟು ಚೆನ್ನಾಗಿ ನೆನಪಿರೋದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ನಮಗೆ ನೆನಪಿರುತ್ತೆ, ಅದರ ಮೆಮೊರಿ ಇರುತ್ತೆ ಅಂದರೆ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಅಂತ ಹೇಳ್ತೀವಿ. ಆ ಥರ. ದ ಆನ್ಸರ್ಸ್ ಆರ್ ಗಿವನ್ ಇನ್ ದ ಬ್ಯಾಕ್ ಆಫ್ ದ ಬುಕ್. ನೋಡಿ, ಅಂದರೆ ಬುಕ್ನ ಲಾಸ್ಟ್ ಪೇಜ್ನಲ್ಲಿ ಅಲ್ವಾ ಆನ್ಸರ್ಸ್ ಇರೋದು. ಸೊ ಹೊರಗಡೆ ಔಟರ್ ಸರ್ಫೇಸ್ ಅಂದರೆ ಅಟ್ ದ ಬ್ಯಾಕ್ ಆಫ್ ಅನ್ಬೋದು. ಐ ರೋಟ್ ಡೌನ್ ಇಸ್ ಅಡ್ರೆಸ್ ಇನ್ ದ ಬ್ಯಾಕ್ ಆಫ್ ಮೈ ಡೈರಿ ಅಂದರೆ ಲಾಸ್ಟ್ ಪೇಜ್ನಲ್ಲಿ. ಸೊ ಕ್ಲಿಯರ್ ಆಯ್ತಲ್ಲ. ಹಾಂ, ನಿಮಗೆ ಕನ್ಫ್ಯೂಷನ್ ಆಗ್ತಾರೆ, ನಾನು ಹೇಳಿದ್ನಲ್ಲ, ವಿಡಿಯೋ ಇನ್ನೊಂದು ಸರಿ ನೋಡಿ, 2-3 ಸರಿ ನೋಡಿ. ಯಾಕೆಂದರೆ ಫಸ್ಟ್ ಟೈಮ್ ನೀವು ನೋಡುವಾಗ ಮಿಸ್ ಮಾಡಿರೋ ಪಾಯಿಂಟ್ಸ್ ಸೆಕೆಂಡ್ ಟೈಮ್ ನೋಟಿಸ್ ಮಾಡ್ತೀರಾ, ಆಗ ಕ್ಲಿಯರ್ ಆಗುತ್ತೆ. ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಸೊ ಅವರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ ವಿಡಿಯೋ. ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅನಿಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.